ವಿಶ್ವಸಂಸ್ಥೆಯ ಸುನಾಮಿ ಪರಿಹಾರ ಉಸ್ತುವಾರಿ ವಹಿಸಿಕೊಂಡಿರುವ ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ದ್ವೀಪ ರಾಷ್ಟ್ರ ಶ್ರೀಲಂಕಾದ ಸುನಾಮಿ ಸಂತ್ರಸ್ತರನ್ನು ಭೇಟಿ ಮಾಡಿದರು. ಸುನಾಮಿ ಪರಿಹಾರ ಹಾಗೂ ಧರೆಗುರುಳಿದ ಮನೆ ಕಟ್ಟಡಗಳ ಪುನರ್ ನಿರ್ಮಾಣ ಇನ್ನಷ್ಟು ಚುರುಕುಗೊಳ್ಳುವ ಅಗತ್ಯವಿದೆ ಎಂದು ಕ್ಲಿಂಟನ್ ಹೇಳಿದರು. ಸದೃಶ ಸುನಾಮಿಯಿಂದ ಹಾನಿಗೊಳಗಾಗಿರುವ ಶ್ರೀಲಂಕಾದ ಪೂರ್ವ ಭಾಗದ ಪ್ರದೇಶಗಳಿಗೆ ವಿಶ್ವಸಂಸ್ಥೆಯ ಸುನಾಮಿ ಪರಿಹಾರ ಪ್ರತಿನಿಧಿಯಾಗಿರುವ ಬಿಲ್ ಕ್ಲಿಂಟನ್ ಭೇಟಿ ಮಾಡಿ ಸಂತ್ರಸ್ತರನ್ನು ಸಂತೈಸಿದರು. ಮನೆ, ರಸ್ತೆ ಹಾಗೂ ವಾಣಿಜ್ಯ ಕಟ್ಟಡಗಳ ಪುನರ್ ನಿರ್ಮಾಣ ಕಾರ್ಯದ ಕುರಿತ ಮೆಚ್ಚುಗೆ ವ್ಯಕ್ತಪಡಿಸಿದ ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್, ಆದರೆ ಈ ನಿಟ್ಟಿನಲ್ಲಿ ಮಾಡಬೇಕಿರುವ ಕೆಲಸ ಇನ್ನೂ ಬಹಳಷ್ಟಿದೆ ಎಂದರು. ಎಲ್ಟಿಟಿಇ ಉಗ್ರರ ಹಿಂಸೆ ಮತ್ತೆ ಮರುಕಳಿಸಿದರೆ ಸುನಾಮಿ ಪರಿಹಾರ ಕಾರ್ಯಕ್ಕೆ ಅಡಚಣೆಯಾಗಬಹುದೆಂಬ ಆತಂಕವನ್ನು ಕ್ಲಿಂಟನ್ ಇದೇ ವೇಳೆ ವ್ಯಕ್ತಪಡಿಸಿದರು. But I think that everybody I talked to so far is well aware of the dangers, and I hope and believe they're also well aware of the opportunities. ಕಳೆದ ವರ್ಷದ ಡಿಸೆಂಬರ್ 2ರಂದು ಸಂಭವಿಸಿದ ರೌದ್ರ ಸುನಾಮಿ ಹಿಂದೂ ಮಹಾಸಾಗರದುದ್ದಕ್ಕೂ 232,000 ಜನರನ್ನು ಪಡೆದುಕೊಂಡಿತು. ಅಸಂಖ್ಯಾತ ನಗರ ಗ್ರಾಮಗಳು ನೆಲಸಮಗೊಂಡು ಕೋಟ್ಯಾಂತರ ರೂಪಾಯಿ ಆಸ್ತಿಪಾಸ್ತಿ ಹಾನಿಗೊಂಡವು. ಎಲ್ಲೆಲ್ಲೂ ಈ ವ್ಯಾಪಾರದ ಭರಾಟೆ. ದೆಹಲಿಯ desibazar.com ಮತ್ತಿತರ ವೆಬ್ಸೈಟ್ಗಳಿಂದ ಸ್ಫೂರ್ತಿ ಪಡೆದ ಹುಬ್ಬಳ್ಳಿಯ ಗೃಹಿಣಿಯರು ಗ್ರಾಹಕರ ಇಚ್ಛೆಯ ಉಡುಗೊರೆ ಈ ವ್ಯಾಪಾರ ಆರಂಭಿಸಿ ಯಶಸ್ವಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ಹುಬ್ಬಳ್ಳಿಯ ಗೃಹಿಣಿ ದೀಪಾ ಲಘುಟಡ್ಕೆ www.clickhubbally.com ಎಂಬ ವೆಬ್ಸೈಟ್ ಅನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಗ್ರಾಹಕರು ಜನ್ಮದಿನ, ಮದುವೆ, ಹಬ್ಬ ಹರಿದಿನಗಳಲ್ಲಿ ತಮ್ಮ ನೆಚ್ಚಿನವರಿಗೆ ಉಡುಗೊರೆ ತಲುಪಿಸಬೇಕೆಂದರೆ ಈಕೆಯ ವೆಬ್ಸೈಟ್ ಅನ್ನು ಸಂಪರ್ಕಿಸಿದರೆ ಸಾಕು, ಉಡುಗೊರೆಗಳು ತಲುಪುತ್ತವೆ. ದೀಪಾಲ ಅವರ ವೆಬ್ನಲ್ಲಿ ಕಸೂತಿ ಸೀರೆಗಳು, ಧಾರವಾಡ ಪೇಡ, ಗಿಫ್ಟ್ ಹ್ಯಾಂಪರ್, ಬರ್ತ್ಡೇ ಕೇಕ್, ಹೂವಿನ ಗುಚ್ಛ ಮತ್ತಿತರ ವಸ್ತುಗಳ ವಿವರ ಲಭ್ಯವಿದೆ. ಇಮೇಲ್ ಮುಖಾಂತರ ಗ್ರಾಹಕರು ತಮ್ಮ ಇಚ್ಛೆಯ ವಸ್ತುಗಳನ್ನು ತಿಳಿಸಿದರೆ ಆ ವಸ್ತುಗಳನ್ನು ಗ್ರಾಹಕರು ಸೂಚಿಸಿದ ವ್ಯಕ್ತಿಗಳ ಮನೆಗಳಿಗೆ ದೀಪಾಲಿ ಕಳುಹಿಸಿಕೊಡುತ್ತಾರೆ. ಈ ವ್ಯಾಪಾರದಲ್ಲಿ ಒತ್ತು ನೀಡದೆ ಕಲಾವಿದರು ಮತ್ತು ಅಂಗವಿಕಲರು ತಯಾರಿಸುವ ವಸ್ತುಗಳನ್ನು ಪ್ರೋತ್ಸಾಹಿಸಿ ಕೆಲಸ ಮಾಡಲಾಗುತ್ತಿದೆ ಎಂದು ದೀಪಾಲಿ ತಿಳಿಸಿದರು. ಉತ್ತರ ಕರ್ನಾಟಕದಲ್ಲಿಯೇ ಮೊದಲ ಬಾರಿಗೆ ಈ ವ್ಯಾಪಾರವನ್ನು ಆರಂಭಿಸಿದ ದೀಪಾಲಿ ಇತರರಿಗೆ ಮಾದರಿಯಾಗಿದ್ದಾರೆ.